ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಟ್ಯಾರೋ ರೀಡಿಂಗ್, ನೀವು ಯಾರ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದೀರಾ, ಅವ್ರು ನಮ್ಮ ಲೈಫ್ಗೆ ವಾಪಸ್ ಬರ್ತಾರಾ ಅಂತ ವೆಯ್ಟ್ ಮಾಡ್ತಾ ಇದ್ದೀರಾ, ಅವರ ಕರೆಂಟ್ ಎನರ್ಜೀಸ್ ಏನಿದೆ, ನಿಮ್ಮ ಕಡೆಗೆ ಅವರ ಆ್ಯಕ್ಷನ್ ಏನಿದೆ ಅದನ್ನು ನೋಡೋಣ. ಸೊ ಇಲ್ಲಿ 2 ಕ್ರಿಸ್ಟಲ್ ಇದೆ. ಈ 2 ಕ್ರಿಸ್ಟಲಲ್ಲಿ ಯಾವುದಾದ್ರೂ ಒಂದನ್ನು ನೀವು ಚೂಸ್ ಮಾಡಬೇಕಾಗತ್ತೆ. ಐ ಹೋಪ್ ಇದು ಕಾಣಿಸ್ತಿದೆ ಅನ್ಕೋತೀನಿ. ಈ 2ರಲ್ಲಿ ಒಂದನ್ನು ನೀವು ಚೂಸ್ ಮಾಡಿಕೊಂಡು ಯಾವುದು ನಿಮಗೆ ಅಟ್ರ್ಯಾಕ್ಟ್ ಆಗ್ತಾ ಇದೆ ಆ ಒಂದು ಫೈಲನ್ನು ನೀವು ನೋಡ್ಬೋದು. ಸೊ ಫಸ್ಟ್ ನಾನು ರೋಸ್ ಕ್ವಾರ್ಟ್ಸ್ ಕ್ರಿಸ್ಟಲ್ ಯಾರಾದರೂ ಚೂಸ್ ಮಾಡಿದ್ದೀರಾ, ನಿಮಗಾಗಿ ಏನೆಲ್ಲ ಆನ್ಸರ್ ಬರುತ್ತೆ, ಅವ್ರ ಕರೆಂಟ್ ಎನರ್ಜೀಸ್ ಏನಿದೆ, ನಿಮ್ಮ ಕಡೆಗೆ ಅವ್ರು ಏನಾದರೂ ಆ್ಯಕ್ಷನ್ ತೊಗೋತಾರಾ ಅಂತ ನೋಡೋಣ. ಓಕೆ, ಸೊ ದೀಸ್ ಆರ್ ದ ಕಾರ್ಡ್ಸ್. ಸೊ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಫಸ್ಟ್ ಕಾರ್ಡ್ ಕ್ವೀನ್ ಆಫ್ ಕಪ್ಸ್ ಬಂದಿದೆ ಆ್ಯಂಡ್ 5 ಆಫ್ ಪೆಂಟಿಕಲ್ಸ್, 10 ಆಫ್ ಪೆಂಟಿಕಲ್ಸ್ ಆ್ಯಂಡ್ ದ ಮೂನ್ ಕಾರ್ಡ್ ಸಹ ಇಲ್ಲಿ ಇದೆ, ಹಾಗೆ ವೀಲ್ ಆಫ್ ಫಾರ್ಚೂನ್ ಇದೆ. ಕರೆಂಟ್ಲಿ ನೀವು ಥರ್ಡ್ ಪಾರ್ಟಿಯಿಂದ ಸಫರ್ ಮಾಡ್ತಾ ಇರ್ಬೋದು ತುಂಬ ಜನ ಇಲ್ಲಿ, ಅಥವಾ ನಿಮ್ಮ ಪಾರ್ಟ್ನರ್ ನಡವಳಿಕೆಯಲ್ಲಿ ತುಂಬ ಬದಲಾವಣೆಗಳನ್ನ ನೀವು ನೋಡಿದ್ದೀರಾ. ಆ ಒಂದು ಚೇಂಜಸ್ನ ನಿಮಗೆ ಎಲ್ಲೋ ಒಂದು ಕಡೆ ಆ್ಯಕ್ಸೆಪ್ಟ್ ಮಾಡೋಕ್ಕಾಗ್ತಾಯಿಲ್ಲ ಅಂತ ಬರ್ತಾ ಇದೆ. ಸೊ ನಿಮಗೆ ಅವರು ಹೇಗೆ ಮುಂಚೆ ಪ್ರೀತಿ ತೋರಿಸ್ತಾ ಇದ್ರು, ಆ ಒಂದು ವ್ಯಕ್ತಿಯನ್ನು ನೀವು ಮತ್ತೆ ನೋಡೋಕ್ಕೆ ಇಷ್ಟಪಡ್ತಾಯಿದ್ದೀರಾ. ಬಟ್ ಕರೆಂಟ್ಲಿ ಅವರು ತುಂಬ ಬದಲಾವಣೆ ಆಗಿರ್ಬೋದು, ಅಥವಾ ಅವರು ನಿಮ್ಮ ಜೀವನದಲ್ಲಿ ಮುಂಚೆ ಎಷ್ಟು ಪ್ರೀತಿ ಕಾಳಜಿನ ಕೊಡ್ತಾಯಿದ್ರು ಅದನ್ನು ಈಗ ಕಂಪ್ಲೀಟಾಗಿ ಚೇಂಜಸ್ ಆಗೋ ರೀತಿ ಮಾಡ್ಕೊಂಡಿರ್ಬೋದು. ನಿಮ್ಮನ್ನು ನೀಟಾಗಿ ಮಾತು ಆಡಿಸ್ತಿಲ್ಲ ಅಂತ ಇಲ್ಲಿ ಬರ್ತಾ ಇದೆ. ಆ್ಯಂಡ್ ಕೆಲವೊಬ್ಬರಿಗೆ ಇಲ್ಲಿ ಬ್ಲಾಕಿಂಗ್ ಎನರ್ಜಿ ಇದೆ, ಬ್ಲಾಕ್ ಮಾಡಿರ್ಬೋದು. ಆ್ಯಂಡ್ ವೀಲ್ ಆಫ್ ಫಾರ್ಚೂನ್ ಇಲ್ಲಿ ಬರ್ತಾ ಇರೋದ್ರಿಂದ, ಸೊ ಟೈಮ್ ಕಳೀತಾ ಅವರು ಬದಲಾಗಿದ್ದಾರೆ ನಿಮ್ಮ ವಿಷಯದಲ್ಲಿ. ಬಿಕಾಸ್ ಇಲ್ಲಿ ಥರ್ಡ್ ಪಾರ್ಟಿ ಎನರ್ಜಿ ಬಂದಿರೋದ್ರಿಂದ ಸಮ್ ಫೀಮೇಲ್ ಎನರ್ಜಿ ಆರ್ ಯಾರಾದರೂ ಥರ್ಡ್ ಪಾರ್ಟಿ ಅಂತ ಅಂದರೆ, ಸೊ ನಿಮ್ಮ ಲೈಫಲ್ಲಿ ಒಂದು 3ನೇ ವ್ಯಕ್ತಿಯಿಂದ ಈ ಒಂದು ರಿಲೇಷನ್ಶಿಪ್ ಇಲ್ಲಿ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಕ್ರಿಯೇಟ್ ಆಗೋಕ್ಕೆ 3ನೇ ವ್ಯಕ್ತಿ ರೀಸನ್ ಅಂತ ಬರ್ತಾ ಇದೆ. ಬಿಕಾಸ್ ನೀವು ಅವ್ರ ಕಡೆಯಿಂದ ಸಜೆಷನ್ಸ್ನ ತೊಗೊಂಡಿರ್ಬೋದು, ಅಥವಾ ಎಲ್ಲನೂ ಶೇರ್ ಮಾಡ್ತಾ ಇರ್ಬೋದು, ನಿಮ್ಮ ವೆಲ್ ವಿಷರ್ ಅಂತ ಅಂದ್ಕೊಂಡಿದ್ರಿ. ಬಟ್ ನಿಮಗೆ ಅವರು ಎಲ್ಲೋ ಒಂದು ಕಡೆ ಇಲ್ಲಿ ಚೀಟ್ ಮಾಡಿದ್ದಾರೆ ಅಂತಲೂ ಸಹ ಬರ್ತಾ ಇದೆ. ಕ್ವೀನ್ ಆಫ್ ಕಪ್ಸ್ ಇರೋದ್ರಿಂದ ಇಲ್ಲಿ ಹುಡುಗಿಯರು ವಿಡಿಯೋ ನೋಡ್ತಾ ಇರ್ಬೋದು, ತುಂಬ ಜನ ಹುಡುಗಿಯರು ನೋಡ್ತಾ ಇದ್ದೀರಾ ಅಂತ ಬರ್ತಾ ಇದೆ. ಸೊ ನಿಮಗೆ ನಿಮ್ಮ ಪಾರ್ಟ್ನರ್ ಕಡೆಯಿಂದ ಅವರು ಏನೇ ಒಂದು ಹೇಳಿದ್ರು ಅದನ್ನು ಆ್ಯಕ್ಷನ್ಸ್ ಮುಖಾಂತರ ನೀವು ನೋಡೋದಕ್ಕೆ ಇಷ್ಟಪಡ್ತೀರಾ. ಬಟ್ ಈ ವ್ಯಕ್ತಿ ಎಲ್ಲೋ ಒಂದು ಕಡೆ ನಿಮ್ಮ ಕಡೆಗೆ ಆ್ಯಕ್ಷನ್ ತಗೊಳ್ಳೋದ್ರಲ್ಲಿ ಸ್ವಲ್ಪ ಹಿಂದೆ ಉಳಿತಾಯಿದ್ರು ಅಂತ ಬರ್ತಾ ಇದೆ. ಹಾಯ್ ಆಲ್. ಸೊ ಇಲ್ಲಿ ತೋರಿಸ್ತಾ ಇರೋವಂಥ ಕ್ರಿಸ್ಟಲ್ ಬ್ರೇಸ್ಲೆಟ್ಸ್ ಆಲ್ರೆಡಿ ಬುಕ್ ಮಾಡಿಕೊಂಡು ಅವರಿಗೋಸ್ಕರ ಅಂತ ಮಾಡಿರೋವಂಥದ್ದು. ಇದು ಬಂದು ಲವ್ ಆ್ಯಂಡ್ ರಿಲೇಷನ್ಶಿಪ್ ಹೀಲಿಂಗ್ ಬ್ರೇಸ್ಲೆಟ್. ಇದನ್ನು ನೀವು ಬ್ರೇಕಪ್ಪಲ್ಲಿದ್ದರೆ, ನೋ ಕಾಂಟ್ಯಾಕ್ಟಲ್ಲಿದ್ದರೆ ವೇರ್ ಮಾಡ್ಬೋದು. ಆಲ್ಸೋ ಸೆಲ್ಫ್ ಲವ್ಗೋಸ್ಕರನೂ ವೇರ್ ಮಾಡ್ಬೋದು. ತುಂಬ ಚೆನ್ನಾಗಿ ಇದು ನಿಮ್ಮಲ್ಲಿರುವಂಥ ಒಂದು ಬ್ಲಾಕೇಜಸ್ನ ಕ್ಲಿಯರ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ ನೆಕ್ಸ್ಟ್ ಬಂದು ಇದು ಕಸ್ಟಮೈಸೇಷನ್. ಇದು ಬಂದು ಬಿಸ್ನೆಸ್ ಗ್ರೋತಿಗೆ ಆ್ಯಂಡ್ ಇದು ಮಲ್ಟಿಪರ್ಪಸ್ಗೆ ಅಂತಲೇ ಹೇಳಿದ್ರು ತಪ್ಪಾಗೋದಿಲ್ಲ. ಸಿಟ್ರೀನ್
ಗ್ರೀನ್ ಅವೆಂಚೂರಿನ್ ಆ್ಯಂಡ್ ಪ್ಯಾರೆಟಿಂದ ಕಾಂಬಿನೇಷನ್ ಮಾಡಿರೋವಂಥದ್ದು. ಇದು ಬಿಸ್ನೆಸ್ಸಲ್ಲಿ ಹೆಲ್ಪ್ ಆಗುತ್ತೆ ಆ್ಯಂಡ್ ಮನಿ ಮ್ಯಾಗ್ನೆಟ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಮನಿಯನ್ನು ಅಟ್ರಾಕ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದನ್ನು ನೀವು ಬೇಕು ಅಂದರೆ ಬುಕ್ ಮಾಡ್ಕೊಳ್ಬೋದು. ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ, ಅದಕ್ಕೆ ನೀವು ಮೆಸೇಜನ್ನು. ಆ್ಯಂಡ್ ತುಂಬ ಜನ ಇಲ್ಲಿ ಮ್ಯಾರೇಜ್ ಆಗಿರೋರು ವಿಡಿಯೋ ನೋಡ್ತಾ ಇರ್ಬೋದು. ಮ್ಯಾರೇಜ್ ಲೈಫ್ ನಿಮಗೆ ಅಷ್ಟೊಂದು ಹ್ಯಾಪಿನೆಸ್ನ ತಂದುಕೊಟ್ಟಿಲ್ಲ ಅಂತ ಇಲ್ಲಿ ಬರ್ತಾ ಇದೆ. ಬಟ್ ಇಲ್ಲಿ ಚೇಂಜಸ್ ಆಗುತ್ತಾ ಅಂತಂದರೆ, ನಿಮ್ಮ ಪಾರ್ಟ್ನರ್ ಇದನ್ನೆಲ್ಲ ಚೇಂಜ್ ಮಾಡಬೇಕಂತ ಅಂದ್ಕೊಳ್ತಾ ಇದ್ದಾರಾ ಅಂತ ಅಂದರೆ ದ ಆನ್ಸರ್ ಈಸ್ ಎಸ್. ಅವರು ಸಹ ಕೆಲವೊಂದು ಚೇಂಜಸ್ನ ನೋಡೋಕೆ ಇಷ್ಟಪಡ್ತಾ ಇದ್ದಾರೆ. ಬಿಕಾಸ್ ಅವ್ರಿಗೂ ಸಹ ಕೆಲವೊಂದು ಪ್ರಾಬ್ಲಮ್ಸ್ ಇರೋದ್ರಿಂದ ಕರೆಂಟ್ಲಿ ದೇ ನೀಡ್ ಒನ್ ಅಂಡರ್ಸ್ಟ್ಯಾಂಡಿಂಗ್ ಪಾರ್ಟ್ನರ್ ಅಂತ ಬರ್ತಾ ಇದೆ. ಅವ್ರನ್ನ ಯಾರು ಅರ್ಥ ಮಾಡ್ಕೊಳ್ತಾರೆ, ಅವ್ರ ಜೊತೆಗೆ ಇರಬೇಕು ಅಂತ ಅವ್ರ ಮನಸ್ಸು ಹೇಳ್ತಾ ಇದೆ ಅಂತ ಬರ್ತಾ ಇದೆ. ಸೊ ಡೆಫಿನೆಟ್ಲಿ ಸೂನ್ ನಿಮ್ಮನ್ನು ಅವರು ಮತ್ತೆ ಕಾಂಟ್ಯಾಕ್ಟ್ ಮಾಡುವಂಥ ಚಾನ್ಸಸ್ ತುಂಬ ಇದೆ ಇಲ್ಲಿ. ಆ್ಯಂಡ್ ಮ್ಯಾರೇಜ್ ಆಗಿರೋರು ನೋಡ್ತಾ ಇದ್ದರೆ ಇಲ್ಲಿ ಈಗೊಂದು ಮ್ಯಾರೇಜ್ ಲೈಫ್ ಇನ್ನೊಂದು ಸ್ವಲ್ಪ ದಿನ ಕಳೆದ ನಂತರ ಇಲ್ಲಿ ಮತ್ತೆ ಅವರು ನಿಮ್ಮನ್ನು ಮಾತಾಡ್ಸೋದಾಗಿರ್ಬೋದು, ಮುಂಚೆ ಥರ ಕೇರ್ ಮಾಡೋದಾಗಿರ್ಬೋದು, ಅದನ್ನೆಲ್ಲ ಮಾಡ್ತಾರೆ ಅಂತ ಇಲ್ಲಿ ಬರ್ತಾ ಇದೆ. 10 ಆಫ್ ಪೆಂಟಿಕಲ್ಸ್ ಇಲ್ಲಿ ಇರೋದ್ರಿಂದ ಫೈನಾನ್ಷಿಯಲಿ ಸ್ಟೆಬಿಲಿಟಿ ಸಿಗ್ತಾ ಹೋಗುತ್ತೆ. ಆ್ಯಂಡ್ ಒಂದು ಹ್ಯಾಪಿ ಫ್ಯಾಮಿಲಿಯನ್ನು ನೀವು ನೋಡ್ತೀರಾ. ಆ್ಯಂಡ್ ವಿತಿನ್ 10 ಮಂತ್ಸ್ ಇಲ್ಲಿ ಅವ್ರ ಕಡೆಯಿಂದ ನಿಮಗೆ ಕಾಂಟ್ಯಾಕ್ಟ್ ವಾಪಸ್ ಬರುತ್ತೆ. ಆ್ಯಂಡ್ ಸೊ ಈ ಒಂದು ಅಮೆಥಿಸ್ಟ್ ಕ್ರಿಸ್ಟಲ್ ಬಾಲನ್ನು ಯಾರೆಲ್ಲ ಚೂಸ್ ಮಾಡಿದ್ದೀರಾ, ನಿಮಗಾಗಿ ಯಾವ ಒಂದು ಗೈಡೆನ್ಸ್ ಬರುತ್ತೆ ನೋಡೋಣ. ಓಕೆ, ದ ಹೈ ಪ್ರಿಸ್ಟಸ್, ಕಿಂಗ್ ಆಫ್ ಕಪ್ಸ್ ಆ್ಯಂಡ್ ಕ್ವೀನ್ ಆಫ್ ಸಾರ್ಟ್ಸ್ ಬಂದಿದೆ. ಹಾಗೆ ಇಲ್ಲಿ 7 ಆಫ್ ಕಪ್ಸ್ ಬಂದಿದೆ. ಓಕೆ, ಸೊ ಈ ಒಂದು ಅಮೆಥಿಸ್ಟ್ ಯಾರೆಲ್ಲ ಚೂಸ್ ಮಾಡಿದ್ರಿ, ಸೊ ನಿಮಗಾಗಿ ಬರ್ತಾ ಇರೋವಂಥ ಗೈಡೆನ್ಸ್, ಕಂಗ್ರ್ಯಾಚುಲೇಷನ್ಸ್. ಫಸ್ಟ್ ಆಫ್ ಆಲ್ ಇಲ್ಲಿ ನಿಮ್ಮ ಪಾರ್ಟ್ನರ್ ನಿಮ್ಮ ರಿಲೇಷನ್ಶಿಪ್ ವಿಚಾರದಲ್ಲಿ ಆ್ಯಕ್ಷನ್ನು ತೊಗೊಳಕ್ಕೆ ಇಷ್ಟಪಡ್ತಾ ಇದ್ದಾರೆ. ಆ್ಯಂಡ್ ಅವ್ರಿಗೆ ನಿಮ್ಮನ್ನು ಮದುವೆ ಆಗಬೇಕು ಅಂತ ತುಂಬ ಆಸೆ ಇದೆ. ಸೊ ಆ ಒಂದು ವಿಚಾರವಾಗಿ ಇಲ್ಲಿ ತುಂಬ ಜನ ಕಮ್ಯುನಿಕೇಟ್ ಮಾಡ್ತಾ ಇರ್ಬೋದು. ಸೂನ್ ಇಲ್ಲಿ ಒಂದು ಪಾಸಿಟಿವ್ ಔಟ್ಕಮನ್ನು ನೀವು ನೋಡ್ತೀರಾ. ದ ಹೈ ಪ್ರಿಸ್ಟೆಸ್ ಕಾರ್ಡ್ ಇಲ್ಲಿ ಬರ್ತಾ ಇರೋದ್ರಿಂದ ನೀವು ಹಾಗೆ ನಿಮ್ಮ ಪಾರ್ಟ್ನರ್ ತುಂಬ ಆ್ಯಂಬಿಷಿಯಸ್ ಅಂತಲೇ ಹೇಳ್ಬೋದು. ಸೊ ಇಬ್ಬರ ಮೈಂಡ್ಸೆಟ್ ಸಹ ಒಂದೇ ಥರ ಇದೆ. ಸ್ವಲ್ಪ ಇಲ್ಲಿ ಏನು ಚೇಂಜಸ್ ಅಂತ ಅಂದರೆ, ಈ ವ್ಯಕ್ತಿ ತುಂಬ ಆಪ್ಷನ್ಸ್ ಇದೆ ಅಂತ ಥಿಂಕ್ ಮಾಡ್ಬೋದು. ಸ್ವಲ್ಪ ರೂಡಾಗಿ ನಿಮ್ಮ ಜೊತೆ ಬಿಹೇವ್ ಮಾಡ್ಬೋದು. ಸೊ ಅದು ಅಷ್ಟು ಬಿಟ್ಟರೆ ಇಲ್ಲಿ ಈ ಪರ್ಸನ್ ತುಂಬ ಜೆನ್ಯೂನ್ ಆಗಿ ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ. ಆ್ಯಂಡ್ ನಿಮ್ಮನ್ನು ಮದುವೆ ಆಗಬೇಕು ಆ್ಯಂಡ್ ನಿಮ್ಮ ಜೊತೆ ಫ್ಯೂಚರ್ನ ಬಿಲ್ಡ್ ಮಾಡಬೇಕು ಅಂತ ತುಂಬ ವೆಯ್ಟ್ ಮಾಡ್ತಾ ಇದ್ದಾರೆ ಈ ವ್ಯಕ್ತಿ. ಕರೆಂಟ್ಲಿ ನೀವು ಅನ್ಕೋತಾ ಇರ್ಬೋದು, ಏನಪ್ಪ ಇವರು ನಾನು ಏನೇ ಹೇಳಿದ್ರು ಯಾವುದಕ್ಕೂ ಇವರು ರೆಸ್ಪಾನ್ಸ್ ಮಾಡೋದಿಲ್ಲ, ಯಾವುದ್ರ ಬಗ್ಗೆನೂ ಆ್ಯಕ್ಷನ್ ತೊಗೊಳ್ಳೋದಿಲ್ಲ ಅಂತ. ಬಟ್ ಅವರು ಅದೇ ವಿಚಾರವಾಗಿಯೇ ಸ್ವಲ್ಪ ಪ್ಲ್ಯಾನಿಂಗಲ್ಲಿ ಇದ್ದಾರೆ. ಬಿಕಾಸ್ ಕೆಲವೊಂದು ಸ್ಟೆಬಿಲಿಟಿ ಅವ್ರಿಗೆ ಬೇಕಾಗಿದೆ ನಿಮ್ಮನ್ನು ಮದುವೆ ಆಗಬೇಕು ಅಂತ ಅಂದರೆ. ಸೊ ಅದ್ರ ಕಡೆಗೆ ಅವರು ಕರೆಂಟ್ಲಿ ಫೋಕಸ್ ಮಾಡ್ತಾಯಿದ್ದಾರೆ. ಆ್ಯಂಡ್ ಈ ವ್ಯಕ್ತಿ ಮಲ್ಟಿಪಲ್ ಟಾಸ್ಕ್ನ ಮಾಡ್ತಾರೆ ಅಂತಲೇ ಹೇಳ್ಬೋದು, ಅಥವಾ ಮಲ್ಟಿಪಲ್ ವರ್ಕ್ಸ್ನ ಮಾಡ್ಬೋದು. ಅಂದರೆ ಯಾವುದಾದ್ರೂ ಒಂದು ವಿಚಾರನ ಕಂಪ್ಲೀಟಾಗಿ ತಿಳ್ಕೋಬೇಕು, ಅದ್ರ ಬಗ್ಗೆ ಇನ್ನೂ ಹೆಚ್ಚು ತಿಳ್ಕೋಬೇಕು ಅನ್ನೋ ಒಂದು ಮೈಂಡ್ಸೆಟ್ ಇವ್ರಿಗೆ ಇರುತ್ತೆ. ಆ್ಯಂಡ್ ಈ ವ್ಯಕ್ತಿ ತುಂಬ ಹಾರ್ಡ್ ವರ್ಕಿಂಗ್ ಅಂತಲೇ ಹೇಳ್ಬೋದು. ಸೊ ಕರೆಂಟ್ಲಿ ಅವರು ನಿಮ್ಮ ಕಡೆಗೆ ಮ್ಯಾರೇಜ್ ವಿಚಾರವಾಗಿ ಆ್ಯಕ್ಷನ್ನ ತೊಗೊಳಕ್ಕೆ ವೆಯ್ಟ್ ಮಾಡ್ತಿದ್ದಾರೆ. ಸೊ ತುಂಬ ಜನ ಅದನ್ನೇ ಇಲ್ಲಿ ಕ್ವೆಶನ್ ಆಗಿ ಇಟ್ಕೊಂಡು ಈ ಒಂದು ವಿಡಿಯೋನ ನೋಡಿರ್ಬೋದು. ಸೊ ಈ ಪರ್ಸನ್ ಮದುವೆ ಆಗ್ತಾರಾ ಅಂತ. ಐ ಹೋಪ್ ನೀವೇನಾದರೂ ಆ ಕ್ವೆಶನ್ನ ಮೈಂಡಲ್ಲಿ ಇಟ್ಕೊಂಡು ಈ ಒಂದು ರೀಡಿಂಗನ್ನು ನೋಡಿದರೆ
ದಯವಿಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ದ ಹೈ ಪ್ರಿಸ್ಟೆಸ್ ಕಾರ್ಡ್ ಇಲ್ಲಿರೋದ್ರಿಂದ ನಿಮ್ಮ ಪರ್ಸನ್ ಯಾವುದಾದ್ರೂ ಒಂದು ಟೀಚಿಂಗ್ ಫೀಲ್ಡಲ್ಲಿ ಇರ್ಬೋದು ಅಥವಾ ಲಾಯರ್ ಈ ಥರ ಒಂದು ಫೀಲ್ಡಲ್ಲಿ ಇರ್ಬೋದು. ಅಂದರೆ ಒಂದು ಅಥಾರಿಟಿ ಇವ್ರಿಗೆ ತುಂಬ ಚೆನ್ನಾಗಿ ಇದೆ ಇವರು ವರ್ಕ್ ಮಾಡುವಂಥ ಪ್ಲೇಸಲ್ಲಿ. ಆ್ಯಂಡ್ ಇವ್ರು ಮಾಡುವಂಥ ಕೆಲಸದಿಂದ ಇವ್ರಿಗೆ ಇನ್ನಷ್ಟು ಪ್ರಮೋಷನ್ಸ್ ಆಗಿರ್ಬೋದು, ಇನ್ನೂ ಹೈ ಪೋಸ್ಟಿಗೆ ಇವರು ಹೋಗ್ತಾರೆ. ಸೊ ಅಷ್ಟು ನಾಲೆಡ್ಜಬಲ್ ಪರ್ಸನ್ ಅಂತಲೇ ಹೇಳ್ಬೋದು ಈ ವ್ಯಕ್ತಿ. ಸೊ ಇದಾಗಿತ್ತು ಅಮೆಥಿಸ್ಟ್ ಯಾರೆಲ್ಲ ಚೂಸ್ ಮಾಡಿದ್ರಿ ನಿಮಗಾಗಿ ರೀಡಿಂಗ್ಸ್. ಸೊ ಯಾವಾಗ ಎಷ್ಟು ಮಂತ್ಸಲ್ಲಿ ಆಗ್ಬೋದು ಅಂತ ಹೇಳ್ಬಿಡ್ತೀನಿ. ವಿತಿನ್ 7 ಮಂತ್ಸಲ್ಲಿ ನಿಮ್ಮ ಹಾಗೂ ನಿಮ್ಮ ಪಾರ್ಟ್ನರ್ ಮ್ಯಾರೇಜ್ ಫಿಕ್ಸ್ ಆಗ್ಬೋದು ಅಥವಾ ಕಮಿಟ್ಮೆಂಟ್ ನಿಮಗೆ ಸಿಗ್ಬೋದು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇಫ್ ಇನ್ ಕೇಸ್ ನಿಮಗೆ ಪರ್ಸನಲ್ ಕನ್ಸಲ್ಟೇಷನ್ ಅಥವಾ ಬ್ರೇಸ್ಲೆಟ್ಸ್ನ ತೊಗೋಬೇಕು ಅಂತ ಇದ್ದರೆ ಡೆಫಿನೆಟ್ಲಿ ವಾಟ್ಸಪ್ ನಂಬರ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದಕ್ಕೆ ನೀವು ವಾಟ್ಸಪ್ ಮೆಸೇಜನ್ನು ಮಾಡ್ಬೋದು. ಥ್ಯಾಂಕ್ ಯು.